ನಮಸ್ಕಾರ. ಈ ವರ್ಷದ ಮಿಥುನ ರಾಶಿಯ ಭವಿಷ್ಯ, ಫಲ ಹಾಗೂ ಪರಿಹಾರ. ಈ ವರ್ಷ ಮಿಥುನ ರಾಶಿಯವರಿಗೆ ಬದಲಾವಣೆ, ಬೆಳವಣಿಗೆ ಮತ್ತು ಬುದ್ಧಿಶಕ್ತಿಯ ವರ್ಷ. ನಿಮ್ಮ ಮಾತು, ಯೋಚನೆ ಮತ್ತು ಕೌಶಲ್ಯಗಳು ನಿಮಗೆ ದೊಡ್ಡ ಲಾಭ ತರುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ಯಶಸ್ಸು ಖಂಡಿತ. ವಿದ್ಯಾರ್ಥಿಗಳ ಭವಿಷ್ಯ. ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮ ವರ್ಷ ಎಂದು ಹೇಳಬಹುದು. ಓದುವುದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ಮಾಡುವವರಿಗೆ ಅನುಕೂಲ ಇದೆ ಹಾಗೂ ಮೆಡಿಸಿನ್, ಇಂಜಿನಿಯರಿಂಗ್, ಕಾನೂನು, ಟೀಚಿಂಗ್, ಮೀಡಿಯಾ ಮುಂತಾದ ಕ್ಷೇತ್ರ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮೊಬೈಲ್, ಸಾಮಾಜಿಕ ಜಾಲತಾಣಗಳಿಂದ ಸಮಯ ವ್ಯರ್ಥವಾಗಬಹುದು, ಆದರೆ ಓದೋದನ್ನು ಮಧ್ಯದಲ್ಲಿ ಬಿಡಬೇಡಿ. ಉದ್ಯೋಗ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ವರ್ಗಾವಣೆ ಅಥವಾ ಜವಾಬ್ದಾರಿ ಬದಲಾವಣೆ ಸಾಧ್ಯ. ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗಬಹುದು. ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ನಿಮಗಿದೆ. ಹಣಕಾಸಿನ ಬಗ್ಗೆ ಆದಾಯ ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಬೇಕು. ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಲಹೆ ಪಡೆದುಕೊಳ್ಳಿ. ವರ್ಷದ ಮಧ್ಯಭಾಗದಿಂದ ಆದಾಯ ಹೆಚ್ಚುವ ಸೂಚನೆ. ಖರ್ಚು, ಮನೆ, ವಾಹನ, ಆರೋಗ್ಯ ಸಂಬಂಧಿತ ಖರ್ಚು ಸಾಧ್ಯವಾಗಿವೆ. ಸ್ನೇಹಿತರಿಗೆ ಸಾಲ ಕೊಟ್ಟು ತೊಂದರೆ ಆಗುವ ಸಾಧ್ಯತೆ. ಷೇರು ಮಾರುಕಟ್ಟೆ ಹೂಡಿಕೆಗಳಲ್ಲಿ ಎಚ್ಚರ. ಬ್ಯಾಂಕ್, ಎಫ್ಡಿ, ಆರ್ಡಿ, ಗೋಲ್ಡ್ ಇವು ಮುಂತಾದವುಗಳಲ್ಲಿ ಹೂಡಿಕೆ ಶುಭ. ನಿಧಾನ ಆದರೆ ಸುರಕ್ಷಿತ ಹೂಡಿಕೆ ನಿಮಗೆ ಲಾಭದಾಯಕ. ಉದ್ಯೋಗದಲ್ಲಿದ್ದವರಿಗೆ ವೇತನ ಹೆಚ್ಚಳ ಅಥವಾ ಬೋನಸ್ ಸಾಧ್ಯ. ಬಿಸಿನೆಸ್ ಮಾಡುವವರಿಗೆ ಮಾತುಕತೆ ಮತ್ತು ಸಂಪರ್ಕಗಳಿಂದ ಲಾಭ. ಹಣಕಾಸಿನ ಲಾಭವಾಗುವ ಸಮಯ ಮಾರ್ಚ್, ಜೂನ್, ಆಗಸ್ಟ್, ಅಕ್ಟೋಬರ್. ಈ ತಿಂಗಳಲ್ಲಿ ಲಾಭದ ಸೂಚನೆ ಇದೆ. ಈಗ ಮಿಥುನ ರಾಶಿಯ ದಾಂಪತ್ಯ ಜೀವನದ ಬಗ್ಗೆ ನೋಡೋಣ. ಈ ರಾಶಿಯ ಅಧಿಪತಿ ಬುಧ. ಮಿಥುನ ರಾಶಿಯವರ ದಾಂಪತ್ಯ ಜೀವನ ಈ ವರ್ಷ ಮಾತು ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯ ಮೇಲೆ ನಿಂತಿದೆ. ನೀವು ಬುದ್ಧಿವಂತರು, ಮಾತಿನಲ್ಲಿ ಚಾತುರ್ಯವಿದೆ. ಅದನ್ನೇ ಸರಿಯಾಗಿ ಬಳಸಿದರೆ ಸಂಬಂಧ ತುಂಬ ಸುಂದರವಾಗುತ್ತದೆ. ಸಣ್ಣ ಸಣ್ಣ ಮಾತಿನ ಕಲಹಗಳು ಸಂಭವಿಸಬಹುದು. ಪರಸ್ಪರ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ. ಆದರೆ ವರ್ಷದ ಮಧ್ಯಭಾಗದಲ್ಲಿ ದಾಂಪತ್ಯದಲ್ಲಿ ಸುಧಾರಣೆ, ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ. ಸಂಗಾತಿಯಿಂದ ಉತ್ತಮ ಸಹಕಾರ. ಈ ಸಮಯದಲ್ಲಿ ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯ ದಾಂಪತ್ಯಕ್ಕೆ ಒಳ್ಳೆಯದು. ವರ್ಷದ ಅಂತ್ಯ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ. ಈಗ ಮಿಥುನ ರಾಶಿಯ ಪರಿಹಾರಗಳು ನೋಡೋಣ. ಬುಧ ಗ್ರಹ ಶಾಂತಿ. ಬುಧವಾರ ಹಸಿರು ಬಟ್ಟೆ ಧರಿಸಿ, ಹಸಿರು ಹೆಸರುಕಾಳು ಅಥವಾ ಹಸಿರು ಕಾಯಿಗಳು ದಾನ ಮಾಡಿರಿ. ಮಂತ್ರ ಓಂ ಬೂಂ ಬುಧಾಯ ನಮಃ ದಿನಕ್ಕೆ 5 ಬಾರಿ ಅಥವಾ 11 ಬಾರಿ ಹೇಳಿ. ಹಾಗೂ ಲಕ್ಷ್ಮೀ ದೇವಿಯ ಕೃಪೆ. ಶುಕ್ರವಾರ ಲಕ್ಷ್ಮೀ ಪೂಜೆ. ಮನೆಯ ಪೂಜಾ ಸ್ಥಳ ಸ್ವಚ್ಛವಾಗಿರಲಿ. ದಾನ ಹಸಿರು ತರಕಾರಿ ದಾನ ಮಾಡಿರಿ. ಮಿಥುನ ರಾಶಿಯರಿಗೆ ದಾಂಪತ್ಯ ಸುಖಕ್ಕೆ ಪರಿಹಾರಗಳು. ಬುಧ ಗ್ರಹ ಶಾಂತಿ. ಶುಕ್ರವಾರ ಲಕ್ಷ್ಮೀ ನಾರಾಯಣ ಪೂಜೆ. ಸಂಗಾತಿಯ ಜೊತೆಗೆ ದೇವಾಲಯ ದರ್ಶನ. ಮಾತಿನ ನಿಯಂತ್ರಣ ಇದ್ದರೆ ದಾಂಪತ್ಯ ಸುಖ. ಈ ಸಮಯದಲ್ಲಿ ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯ
ದಾಂಪತ್ಯಕ್ಕೆ ಒಳ್ಳೆಯದು. ಇದು ಮಿಥುನ ರಾಶಿಯ ವರ್ಷದ ಫಲ ಹಾಗೂ ಪರಿಹಾರ. ಧನ್ಯವಾದ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.